ಮುದ್ದು ಮಕ್ಕಳಿಗೆ ನಮಸ್ಕಾರಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಬರುವ ಸೀನಿಯರ್ ಅಭ್ಯಾಸಕ್ಕೆ ಸಂಬಂಧಪಟ್ಟಂಥ ಹಾಗೂ ಜೂನಿಯರ್ಗೂ ಸಹ ಸಂಬಂಧಪಟ್ಟಂಥ ಪಾರಿಭಾಷಿಕ ಶಬ್ದಗಳನ್ನು ತಮಗೆ ನೀಡ್ತಾ ಇದ್ದೇನೆ. ಎಲ್ಲರೂ ಅವುಗಳನ್ನು ಕೇಳಿ ಕಂಠಪಾಠ ಮಾಡಿ ನಿಮ್ಮ ಪರೀಕ್ಷೆ ಯಶಸ್ವಿಯಾಗಲಿ. ಪ್ರತಿಯೊಂದು ಶಾಸ್ತ್ರದಲ್ಲಿಯೂ ಅದರದೇ ಆದ ಶಬ್ದ ಭಂಡಾರವು ಅವಶ್ಯವಾಗಿರುತ್ತದೆ. ಅದಕ್ಕೆ ಒಂದು ಪಾರಿಭಾಷಿಕ ಅಂತ ಕರೀತಾರೆ. ಪಾರಿಭಾಷಿಕ ಅಂದರೆ ಪ್ರತಿಯೊಂದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಬರುವ ಶಬ್ದಗಳಿಗೆ ಅವಕ್ಕೆ ಆದಂಥ ಒಂದು ಒಳ್ಳೆಯ ಸ್ಥಾನ ಇರುತ್ತದೆ. ಆ ಸ್ಥಾನಕ್ಕೆ ಪಾರಿಭಾಷಿಕ ಅಂತ ಕರೀತಾರೆ. ಒಂದನೆಯದು ಜನ್ಯರಾಗ. ಜನ್ಯರಾಗ ಎಂದರೆ ಯಾವುದಾದರೂ ತಾಟಿನಿಂದಲೇ ಹುಟ್ಟಿರುವ ರಾಗವನ್ನು ಜನ್ಯರಾಗವೆಂದು ಕರೆಯುತ್ತಾರೆ. ಯಾವುದಾದರೂ ತಾಟಿನಿಂದಲೇ ಹುಟ್ಟಿರುವ ರಾಗವನ್ನು ಜನ್ಯರಾಗ ಎಂದು ಕರೆಯುತ್ತಾರೆ. ಉದಾಹರಣೆಗಾಗಿ ಕಲ್ಯಾಣ ತಾಟದಲ್ಲಿ ಭೂಪರಾಗ ಹುಟ್ಟಿದೆ ಅಂತ ಅರ್ಥ. ಎರಡನೇದು ಜನಕರಾಗ. ಜನಕರಾಗ ಅಂದರೆ ಯಾವ ತಾಟಿನಿಂದ ಅಥವಾ ಯಾವ ಸ್ವರ ಸಮುದಾಯದಿಂದ ರಾಗದ ಉತ್ಪತ್ತಿಯಾಗುವ ಆ ರಾಗವನ್ನು ಜನಕರಾಗ ಎಂದು ಕರೆಯುತ್ತಾರೆ. ಅರ್ಥ ಆಗಿರಬಹುದು. ಯಾವ ತಾಟಿನಿಂದ ಅಥವಾ ಸ್ವರ ಸಮುದಾಯದಿಂದ ರಾಗದ ಉತ್ಪತ್ತಿಯಾಗುವುದು ಆ ರಾಗವನ್ನು ಜನಕರಾಗ ಎಂದು ಕರೆಯುತ್ತಾರೆ. ಮೂರು, ಮೂಲ ರಾಗ ಅಂತ ಕರಿತಾ ಇದ್ದಾರೆ. ಮೂಲ ರಾಗ ಎಂದರೆ ಪ್ರಾಚೀನ ಕಾಲದಲ್ಲಿ ಸಂಗೀತದಲ್ಲಿ ಬಳಸುತ್ತಿದ್ದ 6 ರಾಗಗಳು ಸೆಟ್ ಅಂತ ಕರಿತಾ ಇದ್ವಿ. ಶಾಡವ, ಔಡವ, ಸಂಪೂರ್ಣ ಅಂತ ಹಿಂಗೆ ಸಂಭವಿಸುತ್ತಿರುವ ಆ 6 ರಾಗಗಳ 6 ಋತುಗಳ ಅನುಮಾನ ಕಾಲಕವಾಗಿ ಯಾವ್ಯಾವ ಋತು, ವಸಂತ ಋತು ಇರ್ಬೋದು, ವರ್ಷಾ ಋತು ಇರ್ಬೋದು, ಹೇಮಂತ ಋತು ಇರ್ಬೋದು, ಆಯಾ ಋತುವಿಗೆ ಅನುಗುಣವಾಗಿ ಹಾಡುವಂಥ ರಾಗಗಳಿಗೆ ಋತು ರಾಗಗಳೆಂದು ಅಥವಾ ಮೂಲ ರಾಗಗಳೆಂದು ಕರೆಯುತ್ತಾರೆ. ನೆನಪಿನಲ್ಲಿ ಇಟ್ಕೋಬೇಕು. ಇನ್ನು ವಕ್ರ ರಾಗ. ನಾಲ್ಕನೇದು ವಕ್ರ ರಾಗ ಅಂದರೆ ಯಾವುದಾದರೂ ರಾಗದಲ್ಲಿ ಆರೋಹಣ ಅವರೋಹಣ ಚಲನೆ ವಕ್ರ ಸ್ವರಗಳನ್ನು ಪ್ರಯೋಗಿಸಿ ಹಾಡಿದಾಗ ಆ ರಾಗವನ್ನು ವಕ್ರ ರಾಗ ಎಂದು ಕರೆಯುತ್ತಾರೆ. ಉದಾಹರಣೆಗಾಗಿ ಗೌಡ ಸಾರಂಗ ರಾಗದಲ್ಲಿ ವಕ್ರ ಬೇರೆ ಬೇರೆ ಸ್ವರಗಳನ್ನು ಹಿಂದೆ ಮುಂದೆ ಮಾಡಿ ಹಾಡೋದಕ್ಕೆ ವಕ್ರ ರಾಗ ಅಂತ ಕರೀತಾರೆ. ನೆಕ್ಸ್ಟು ಪೂರ್ವಾಂಗ ಮತ್ತು ಉತ್ತರಾಂಗ ಅಂತ ಬರ್ತಾಯಿದೆ. ಪೂರ್ವಾಂಗ ಉತ್ತರಾಂಗ ಅಂದರೆ ಸಾರೇ ಗ ಮ ಪ. ಸಾರೇ ಗ ಮ ಅಂದರೆ ಪೂರ್ವಾಂಗ, ಪದ ನಿಸ ಅಂದರೆ ಉತ್ತರಾಂಗ. ಅಂದರೆ 2 ಭಾಗಗಳನ್ನಾಗಿ ವಿಂಗಡಿಸುತ್ತಾರೆ. ಇವುಗಳನ್ನು ನೆನಪಿನಲ್ಲಿರಬೇಕು. ಯಾವುದಾದರೂ ಒಂದು ಸಪ್ತಕದ ಸ್ವರಗಳು ಸೇರಿದ ಒಟ್ಟು 8 ಸ್ವರಗಳು ಇರ್ತವೆ. ಆ ಸ್ವರಗಳು ಹೀಗಿವೆ: ಸಾರೇ ಗ ಮ ಪದ ನಿಸ. ಈ ಸ್ವರಗಳನ್ನು 2 ಭಾಗಗಳನ್ನಾಗಿ ವಿಂಗಡಿಸಿದಾಗ ಒಂದೊಂದು ಭಾಗಕ್ಕೆ 4 ಸ್ವರಗಳು. ಪ್ರಥಮ ಬರುವ ರಾಗಕ್ಕೆ ಸರಿ ಗ ಮ ಪೂರ್ವಾಂಗ ಎನ್ನುತ್ತಾರೆ. ದ್ವಿತೀಯ ಭಾಗದ ಪದ ನಿಸ ಉತ್ತರಾಂಗ ಎಂದು ಕರೆಯುತ್ತಾರೆ. ಸಂಕ್ಷಿಪ್ತ ಆಗಿರಲಿ, ಅಷ್ಟೇವನ್ನು ನೀವು ಅಭ್ಯಾಸ ಮಾಡಿ. ಇನ್ನು ನೆಕ್ಸ್ಟ್ ಬರುವ ಪಾರಿಭಾಷಿಕ ಶಬ್ದ ಸಂಕೀರ್ಣ ರಾಗ. ಸಂಕೀರ್ಣ ರಾಗ ಅಂದರೆ ಒಂದಕ್ಕಿಂತ ಹೆಚ್ಚು ರಾಗಗಳ ಮಿಶ್ರಣದಿಂದ ಕೂಡಿರುವ ರಾಗಗಳಿಗೆ ಸಂಕೀರ್ಣ ರಾಗ ಎನ್ನುತ್ತಾರೆ. ಒಂದರಿಂದ ಹೆಚ್ಚು ಮಿಶ್ರಣ ಮಾಡಿ ಕೂಡಿರುವ ರಾಗಗಳು ಸಂಕೀರ್ಣ ರಾಗ. ಉದಾಹರಣೆಗೆ ಸಾರಂಗ ಮಿಶ್ರ, ಪೀಲು, ಪಹಾಡಿ, ಇನ್ನೂ ಹಲವಾರು ರಾಗಗಳು ಮಿಶ್ರವಾಗಿ ಬರುವಂಥ ರಾಗಗಳು ಸಂಕೀರ್ಣ ರಾಗ. ನೆಕ್ಸ್ಟು ಆಂದೋಲನ. ಆಂದೋಲನ ಅಂದರೆ ತಿಳ್ಕೊಳ್ಳಿ ಚೆನ್ನಾಗಿ, ಪ್ರತಿಯೊಂದು ಶಬ್ದ ಅಥವಾ ಶಬ್ದದಿಂದ ಧ್ವನಿ ತೆರೆಗಳು ಉಂಟಾಗುತ್ತವೆ. ಧ್ವನಿಯಿಂದ ಉತ್ಪತ್ತವಾದ ತೆರೆಗಳಿಗೆ ಕಂಪನಗಳು ಇರುತ್ತವೆ. ಹೀಗೆ ಧ್ವನಿಯಿಂದ ಉತ್ಪತ್ತವಾದ ಕಂಪನ ಸಂಗೀತದ ಭಾಷೆಯಲ್ಲಿ ಆಂದೋಲನ ಎಂದು ಕರೆಯುತ್ತಾರೆ. ಉದಾಹರಣೆಗಾಗಿ ತಾನಪೂರ, ಸಿತಾರ ತಂತಿಯನ್ನು ಮೀಟಿದಾಗ ತಂತಿ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ವೈಬ್ರೇಷನ್ ಆಗಿ ನಿಧಾನವಾಗಿ ನಿಲ್ಲುತ್ತದೆ. ಅದಕ್ಕೆ ಆಂದೋಲನ, ಕಂಪನ ಅಂತ ಕರೆಯುತ್ತಾರೆ. ಮುಂದು ಮಿಂಡ. 9ನೇದು ಮಿಂಡ ಎಂದರೇನು? ಒಂದು ಸ್ವರದಿಂದ ಮತ್ತೊಂದು ಸ್ವರಕ್ಕೆ ಹೋಗುವಾಗ ಮಧ್ಯದಲ್ಲಿ ಬರುವೊಂದು ಸ್ವರ 2 ಸ್ವರಗಳು ಅದಕ್ಕಿಂತ ಹೆಚ್ಚು ಸ್ವರಗಳನ್ನು ಹಾಡದೆ ನಾವು ಮುಂದೆ ಹಾಡುತ್ತಾ ಹೋಗುವುದರಿಂದ ಅದಕ್ಕೆ ಮಿಂಡ ಸ್ವರ ಎಂದು ಕರೆಯುತ್ತಾರೆ. ಉದಾಹರಣೆಗಾಗಿ ಸ ಮ ಗ ಮ ಒಂದು ಸ್ವರ ಬಿಟ್ಟು ಇನ್ನೊಂದು ಸ್ವರ
ಹಾಡೋದು ಬಿಟ್ಟು ಹಾಡೋದಕ್ಕೆ ಮಿಂಡ ಅಂತ ಕರೀತಾರೆ. 10 ಗಮಕ. ಗಮಕ ಎಂದರೇನು? ಸ್ವರಗಳನ್ನು ವಿಶೇಷ ರೂಪದಲ್ಲಿ ಕಂಪನ ಮಾಡಿ ವಿಶೇಷ ರೂಪದಲ್ಲಿ ಗಂಭೀರ ರೂಪದಲ್ಲಿ ಉಚ್ಚರಿಸಿ ಸ್ತೋತ್ರಗಳಿಗೆ ಸಂತೋಷಪಡಿಸುವ ಕ್ರಿಯೆಗೆ ಗಮಕ ಎಂದು ಕರೆಯುತ್ತಾರೆ. ನಾವು ಹಾಡ್ತಕ್ಕಂಥ ಸ್ವರಗಳನ್ನು ವಿಶೇಷವಾಗಿ ಇದೆ. ನಿಮಗೆ ಉದಾಹರಣೆ ಕಣ್ಣು ಸ್ವರ. ಕಣ್ಣು ಸ್ವರ ಎಂದರೆ ಗಾಯನ ವಾದನ ಹಾಡುವಾಗ ಬಾರಿಸುವ ಮಧ್ಯದಲ್ಲಿ ನಡೆಯುತ್ತಿರುವಾಗ ಯಾವುದಾದ್ರೂ ಸ್ವರವೊಂದು ಹಿಂದೆ ಉಳಿಬೋದು ಅಥವಾ ಮುಂದಿನ ಸ್ವರವನ್ನು ಸ್ಪರ್ಶ ಮಾಡಿ ಹಾಡುವ ಸ್ವರಕ್ಕೆ ಕಣ್ಣು ಸ್ವರ ಎಂದು ಕರೆಯುತ್ತಾರೆ. ಅಂದರೆ ಸ್ವರಗಳಲ್ಲಿ ಅತಿ ಸೂಕ್ಷ್ಮವಾದ ಸ್ವರವೇ ಕಣ್ಣು ಸ್ವರ. ಕಣ್ಣು ಸ್ವರ ಬರಿಬೇಕಾದ್ರೆ ಒಂದು ಸಳಿ ಬರೆಯುವಾಗ ಮೇಲೆ ಚಿಕ್ಕದಾಗಿ ಬರೀತಕ್ಕಂಥ ಸ್ವರಗಳಿಗೆ ಕಣ್ಣು ಸ್ವರ ಎಂದು ಕರೆಯುತ್ತಾರೆ. ನೆಕ್ಸ್ಟು ತಾನ. ತಾನ ಎಂದರೇನು? ತಾನ ಅಥವಾ ತಾನು ಎಂಬುದು ರಾಗ ವಿಸ್ತಾರದಲ್ಲಿ ಚೋಟಾ ಕ್ಯಾಲಿನ ಬರುವ ಒಂದು ಅಂಗವಾಗಿದೆ. ತಣ್ಣು ಎಂಬ ಶಬ್ದದಿಂದ ತಾನು ಎಂಬ ಹುಟ್ಟಿದೆ. ತಣ್ಣು ಎಂದರೆ ಎಳೆದು ವಿಸ್ತರಿಸಿ ನಿಧಾನವಾಗಿ ಹಾಡೋದಕ್ಕೆ ತಾನ ಸ್ವರಗಳೆಂದು ಕರೆಯುತ್ತಾರೆ. ಅಂದರೆ ವಿಲಂಬಿತ ಲಯದಿಂದ ದ್ರುತ ಲಯದವರೆಗೆ ಹಾಡೋದಕ್ಕೆ ಇದೊಂದು ತಾನ ಸ್ವರಗಳೆಂದು ಕರೆಯುತ್ತಾರೆ. ಇನ್ನು ನೆಕ್ಸ್ಟ್ 13 ಸರಳ ತಾನ ಮತ್ತು ಸಪಟ ತಾನ ಅಂತ ಕರೀತಾರೆ. ಇದು ಎರಡೂ ಒಂದೇ ಅರ್ಥ. ಸರಳ ತಾನ ಅಂದ್ರೆ ಒಂದೇ, ಸಪಟ ತಾನ ಅಂದ್ರೆ ಒಂದೇ. ಏನಪ್ಪ ಇದು ಅರ್ಥ ಅಂದರೆ ಅದರ ಪೈಕಿ ಸರಳ ತಾನ ಸುಸ್ರಾರವಾಗಿ ಹಾಡ್ತಕ್ಕಂಥ ಆರೋಹಣ ಅವರೋಹಣ ಕ್ರಮವಾಗಿ ಹಾಡುವ ತಾನಕ್ಕೆ ಸರಳ ತಾನ ಅಂದರೆ ಶುದ್ಧ ಅಕ್ಷರಗಳನ್ನು ಶುದ್ಧವಾಗಿ ಹಾಡ್ತಾ ಇರೋದಕ್ಕೆ ಸರಳ ತಾನ ಅಂತಾರೆ. ಅದಕ್ಕೆ ಇನ್ನೊಂದು ಸಪಾಟ ತಾನ ಅಂತೂ ಕರೀತಾರ. ಉದಾಹರಣೆಗಾಗಿ ಆರೋಹಣ ಅವರೋಹಣ ಸಾರಿಗಮ ಪದ ನಿಸ ಸಾನಿದ ಪ ಮಗರಿ ಸಾ. 14 ಕೂಟತಾಣ. ಕೂಟತಾಣ ಅಂದರೆ ಯಾವುದಾದ್ರೂ ತಾನಿನಲ್ಲಿ ಕ್ರಮವಿಲ್ಲದೆ ನಿಯಮಿತ ಸ್ವರ ಸಮೂಹಗಳಿಲ್ಲದೆ ತಾನುಗಳು ಪ್ರಯೋಗವಾಗದೆ ಅಂಥ ತಾನುಗಳಿಗೆ ಕೂಟತಾಣ ಎಂದು ಕರೆಯುತ್ತಾರೆ. ಸರಳವಾಗಿ ಯಾವ ಥರದ ನಿಯಮಿತ ಸಾಗ ರೇ ಮ ಗ ಪ ಈ ರೀತಿ ಹಾಡುವಂಥ ಸ್ವರಗಳಿಗೆ ಕೂಟತಾಣ. ಇನ್ನು ಅದೇ ಕೂಟತಾಣದಲ್ಲಿ 15ನೇದು ವಕ್ರತಾಣ. ಇವು ಅಷ್ಟೇ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾವೆ, ಅಲ್ಲೇ ಒಂದು ಸ್ವಲ್ಪ ವ್ಯತ್ಯಾಸ ಇರ್ತಾವೆ, ಅರ್ಥ ಮಾಡಿಕೊಳ್ಳಿ. ಕೂಟತಾಣ ಅಂದರೆ ಈಗ ಮುಗಿದಿದೆ ವಕ್ರತಾಣ. ವಕ್ರ ಸ್ವರ ಸಮುದಾಯಗಳಿರುವ ತಾಣಕ್ಕೆ ವಕ್ರತಾಣ ಎಂದು ಕರೆಯುತ್ತಾರೆ. ಅಂದರೆ ಕೂಟತಾಣಿನಂತೆ ಸ್ವರಗಳ ಜೋಡಣೆಯಲ್ಲಿ ಕ್ರಮವು ವಕ್ರವಾಗಿರುತ್ತದೆ. ಅಲ್ಲಿ ಸರಳವಾಗಿರುತ್ತದೆ, ಇಲ್ಲಿ ಒಂದು ಸ್ವಲ್ಪ ಹಿಂದೆ ಮುಂದೆ ಇರುತ್ತವೆ. ಪದ ನಿದ ಸಾ ಸಾರಿ ನೀ ಸಾ ನೀದ ಈ ರೀತಿ ಇರ್ತಾ. ಇನ್ನು ಮಿಶ್ರತಾಣ ನೋಡಿ, ಕೂಟತಾಣ ವಕ್ರತಾಣ, ಈಗ ಮಿಶ್ರತಾಣ. ಮಿಶ್ರತಾಣ ಅಂದರೆ ಸರಳತಾಣ ಮತ್ತು ಕೂಟತಾಣದಿಂದ ಮಿಶ್ರಣವಾಗಿ ಎಲ್ಲ ಸ್ವರಗಳು ಜೋಡಣೆ ಮಾಡಿ ಪ್ರಕಾರದಲ್ಲಿ ಹಾಡ್ತಕ್ಕಂಥ ಒಂದು ಉದಾಹರಣೆಗೆ ಏನಂತಾರೆ? ಮಿಶ್ರತಾಣ ಅಂತಾರೆ. ಉದಾಹರಣೆಗೆ ಆರೋಹಣ ಅವರೋಹಣಗಳನ್ನ ಎರಡು ಮಿಶ್ರ ಮಾಡೋದು, ಮಿಶ್ರ ಮಾಡಿ ಹಾಡೋದಕ್ಕೆ ಈಗ ಸಾರೆ ಮ ಪ ದ ಪ ಮ ಪ ಈ ರೀತಿ. ಈಗ ಖಂಡತಾಣ. ಖಂಡತಾಣ ಅಂದರೆ ಯಾವುದಾದ್ರೂ ತಾನುಗಳನ್ನು ಹಾಡುವಾಗ ನಡುವೆ ನಿಲ್ಲಿಸಿ ಹಾಡುವ ಒಂದು ತಾನುಗಳಿಗೆ ಖಂಡತಾಣ ಎಂದು ಕರೆಯುತ್ತಾರೆ. ಸ ನಿ ದ ಪ ಮ ನಿ ದ ಪ ಮಗ ಈ ರೀತಿ. ಇದಕ್ಕೆ ಖಂಡ ತಾಣಗಳು ಅಂದರೆ ಭಾಗ ಮಾಡಿ ಹಾಡೋದಕ್ಕೆ. ಇನ್ನು ಬೋಲತಾಣ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಬೋಲತಾಣ ಅಂದರೆ ತಾನುಗಳನ್ನು ಹಾಡುವಾಗ ಗೀತದ ಶಬ್ದಗಳನ್ನು ಸೇರಿಸಿಕೊಂಡು ಹಾಡೋದ್ರಿ. ಅದರ ಅರ್ಥ ಅಂದರೆ ಆ ಒಂದು ಸಾಹಿತ್ಯದ ಅರ್ಥವನ್ನು ಕೆಡಿಸದೆ ಸ್ವರ ಸಮುದಾಯಗಳ ಸಹಾಯದಿಂದ ಹಾಡೋದಕ್ಕೆ ಬೋಲತಾಣ ಎಂದು ಕರೆಯುತ್ತಾರೆ. ತಾನುಗಳನ್ನು ಹಾಡುವಾಗ ಗೀತದ ಶಬ್ದಗಳನ್ನು ಸೇರಿಸಿಕೊಂಡು ಅದರ ಅರ್ಥವನ್ನು ಕೆಡಿಸದೆ ಸ್ವರ ಸಮುದಾಯದ ಸಹಾಯದಿಂದ ಹಾಡೋದಕ್ಕೆ ಬೋಲತಾಣ ಎಂದು ಕರೆಯುತ್ತಾರೆ.
19 ಅಲಂಕಾರಿಕ ತಾನ. ಅಲಂಕಾರ ನಿಮ್ಗೆ ಗೊತ್ತಿದೆ. ಅಲಂಕಾರವಾಗಿ ಶೃಂಗಾರವಾಗಿ ಹಾಡೋದಕ್ಕೆ ಅಲಂಕಾರ ಅಂತ ನಮ್ಮ ರೂಢಿ ಭಾಷೆಯಲ್ಲಿ ಕರಿತಾ ಇದ್ದೀವಿ. ಯಾವುದಾದ್ರೂ ತಾನಗಳು ಸ್ವರ ಅಲಂಕಾರ ಅಥವಾ ಪಟ್ಟಗಳು ಉಪಯೋಗವಾಗದಿದ್ದರೆ ಅಂಥ ತಾನಗಳನ್ನು ಅಲಂಕಾರಿಕ ತಾನು ಎಂದು ಕರೆಯುತ್ತಾರೆ. ಸಾರೆ ಗ ಮ ಗರೆ ಸಾರೆ ಗ ಮ ಪ ರೇ ಗರೆ, ಈ ರೀತಿ ಸಾರೆ ಗ ಮ ರೇ ಗ ಮ ಪ ಗ ಮ ಪ ದ ಮ ಪ ದ ನಿ ಸಾ ಸಿಂಗಾರ ಮಾಡಿ ಹಾಡೋದಕ್ಕೆ ಅರ್ಥ ಆಗಿರ್ಬೋದು ಮಕ್ಕಳೇ. ಈಗ ನೆಕ್ಸ್ಟು ಮೇರುಖಂಡ ತಾನ ಅಂತ ಬರ್ತಾಯಿದೆ. ಮೇರುಖಂಡ ತಾನ ಅಂದರೆ ಖಂಡ ಅಂದರೆ ಇದೇ ಹೇಳಿದ್ವಿ ಭಾಗಗಳು ಅಂತೇಳಿ, ಅದಕ್ಕೆ ಮೇರುಖಂಡ ತಾನ ಅಂತ ಕರೀತಾರೆ. ಅಲಂಕಾರ ತಾನಗಳನ್ನು ಅಂದರೆ ಸ್ವರ ಅಲಂಕಾರ ಸಮುದಾಯವನ್ನು ಜೋಡಿಸಿ ಜಟಿಲವಾಗಿ ಅಲಂಕಾರ ಪ್ರಯೋಗಿಸಿ ತಾನ ಪ್ರಕಾರಗಳನ್ನಾಗಿ ಹಾಡೋದಕ್ಕೆ ಮೇರುಖಂಡ ತಾನೆಂದು ಕರೆಯುತ್ತಾರೆ. ಇದರಲ್ಲಿ ಮುಖ್ಯವಾಗಿ ಮೇರುಖಂಡ ತಾನಗಳು 4 ವಿಧವಾಗಿ ವಿಂಗಡಿಸುತ್ತಾರೆ. ಸರಳ ತಾನ, ಅರ್ಧ ಜಟಿಲ ತಾನ, ಜಟಿಲ ತಾನ, ಮೇರುಖಂಡ ತಾನ ಅಂಥೇಳಿ. ಅದಕ್ಕಾಗಿ ಸಾ ಮ ಪ ಮ ದ ಪ ನಿ ದ ದ ರಿ ಗ ರಿ ಮ ಗ ಮ ಪ ದ ಗ ಮ ಪ, ಈ ರೀತಿ ನಾವು ಹಾಡ್ತಕ್ಕಂಥ ಪದ್ಧತಿಗೆ ಮೇರುಖಂಡ ತಾನಗಳಂತ ಅರ್ಥ ಇದ್ದಾರೆ. ಮಕ್ಕಳೇ ಇಷ್ಟನ್ನು ತಿಳಿದುಕೊಳ್ಳಿ. ಇದರಲ್ಲಿ ಯಾವ ಥರದ ತಪ್ಪು ಶಬ್ದಗಳು ಇರುವುದಿಲ್ಲ. ಇವುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ನಿಮ್ಮ ಪರೀಕ್ಷೆಯಲ್ಲಿ ಯಶಸ್ವಿಗೊಳ್ಳಿ ಅಂತ ನಾನು ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.